ಕೇವಲ ಮಂಡ್ಯ ಮಾತ್ರವಲ್ಲ, ಬಹಿರಂಗ ಪ್ರಚಾರಕ್ಕೆ ಮೊದಲ ಹಂತದ ಮತದಾನ ನಡೀತಾ ಇರುವ 14 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕೊನೆ ದಿನ. ಹೀಗಾಗಿ ಭರ್ಜರಿ ಮತಯಾಚನೆಯಲ್ಲಿ ನಿರತರಾಗಿದ್ದಾರೆ ಅಭ್ಯರ್ಥಿಗಳು. ಸೌಮ್ಯ ರೆಡ್ಡಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಭರ್ಜರಿ ಮತಯಾಚನೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಗಿರಿನಗರದ ಹಲವು ದೇಗುಲಗಳಿಗೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ತಮಗೆ ಮತ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸೌಮ್ಯ ರೆಡ್ಡಿ. ಜನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಈ ಸಲ ಗೆಲುವು ನನ್ನದೇ ಅನ್ನೋ ವಿಶ್ವಾಸ ಇದೆ ಅಂತ ತಿಳಿಸಿದ್ದಾರೆ ಸೌಮ್ಯ ರೆಡ್ಡಿ. ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಬೀಳ್ತಾ ಇದೆ. ಒಂದೇ ಒಂದು ದಿನವೂ ಕೂಡ ಪ್ರಚಾರಕ್ಕೆ ಬಿಡುವು ಕೊಡದೆ ಪ್ರತಿದಿನ ಪ್ರಚಾರ ಮಾಡ್ತಿರುವಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರಿದ್ದಾರೆ. ಕೇಳೋಣ ಯಾವ ರೀತಿಯಾಗಿ ಗೆಲುವಿನ ಹಿಂಟ್ ಅವರಿಗೆ ಸಿಕ್ಕಿದೆ ಅಂತ. ಒಂದೇ ಒಂದು ದಿನ ಬ್ರೇಕ್ ಕೊಟ್ಟಿಲ್ಲ, ಪ್ರಚಾರ ಕಾರ್ಯ ಮಾಡ್ತಾ ಇದ್ದೀರಾ. ಎದುರಾಳಿ ಅಭ್ಯರ್ಥಿಗೆ ಇದು ಭಯ ಹುಟ್ಟಿಸಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಮೇಡಮ್? 100% ಈಗ ಜನರೇ ಬಂದು ಈಗ ಏನು ಹೇಳ್ತಿದ್ರ ಅಂದರೆ ನಮಗೆ ಮುಂದೆ ಅಭಿವೃದ್ಧಿ ಆಗಬೇಕು, ನಮ್ಮ ಹಿತದೃಷ್ಟಿಯಿಂದ ನಮಗೆ ಕೈಗೆ ಸಿಗುವಂಥ ಒಬ್ಬ ಸಂಸದರು ಬೇಕು ಅಂದರೆ ನಿಮ್ಮಂಥವ್ರು ಬರಬೇಕು. ಅದಕ್ಕೆ ನಾವೇ ಸ್ವಂತ ನಮ್ಮ ವಾರ್ಡ್ಗಳಲ್ಲಿ ನಾವು ಕ್ಯಾಂಪೇನ್ ಮಾಡ್ತಾಯಿದ್ವಿ. ನಿಜವಾಗ್ಲೂ ನಾನು ಎಲ್ರಿಗೂ ವಿಶೇಷವಾಗಿ ಎಲ್ಲ ನಮ್ಮ ಮತದಾರರಿಗೆ, ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ, ಬೇರೆ ಪಕ್ಷದಿಂದ ಸಹ ಭಾಳ ಜನ ಬಂದಿದ್ದಾರೆ. ಪ್ರತಿಯೊಂದು ಮೂಲೆ ಇಡೀ ಬೆಂಗಳೂರು ದಕ್ಷಿಣದ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ರ್ಯಾಲಿಗಳಾಗಿದೆ, ಈ ರೀತಿ ಡೋರ್ ಟು ಡೋರ್ ಆಗಿದೆ, ಈ ಸಭೆಗಳಾಗಿದೆ. ಈಗ ಕರೆಕ್ಟಾಗಿ ನಾಳಿದ್ದು ದಯವಿಟ್ಟು ಬಂದು ಎಲ್ಲರೂ ಆಶೀರ್ವಾದ ಮಾಡಿ. ನಿಮ್ಮ ತಂಗಿ, ನಿಮ್ಮ ಮನೆ ಮಗಳ ಥರ ಕೆಲಸ ಮಾಡ್ತೀನಿ. ಧೈರ್ಯವಾಗಿ ನಮ್ಮ ಪಾರ್ಲಿಮೆಂಟಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ನಮ್ಮ ಕನ್ನಡಿಗರದು ನಮ್ಮ ಧ್ವನಿಯಾಗಿರ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಕೋವಿಡ್ ಸಮಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ರೆ ಅದೆಲ್ಲ ಜನ ಈ ಟೈಮ್ನಲ್ಲಿ ನಿಂತಾರೆ ಅಂತ ಅಂದ್ಕೊತೀರಾ? 100% ಮೇಡಮ್. ಯಾಕಂದರೆ ಕಷ್ಟ ಕಾಲದಲ್ಲಿ ನಾವು ಜನರ ಸೇವೆ ಮಾಡಲಿಲ್ಲ ಅಂದರೆ ಇನ್ನೇನು ಪ್ರಯೋಜನ? ಬೆಡ್ ಸಿಗ್ತಿರಲಿಲ್ಲ, ಆಕ್ಸಿಜನ್ ಸಿಗ್ತಿರಲಿಲ್ಲ. ನಿಮಗೆ ಗೊತ್ತಿದೆ, ಇನ್ಫ್ಯಾಕ್ಟ್ ಆಗ BJP ಸರ್ಕಾರನೇ ಇದ್ದಿದ್ದು ಕೇಂದ್ರದಲ್ಲಿ ಮತ್ತು ಇಲ್ಲಿ ರಾಜ್ಯದಲ್ಲಿ. ಎಷ್ಟು ಹಗರಣ ಆಯಿತು ಅಂತ ನಾವು ನೋಡಿದ್ದೀವಿ ಕೋವಿಡ್ ಟೈಮಲ್ಲಿ. ಆಮೇಲೆ ಸತ್ತಾದಮೇಲೆ ಫ್ಯಾಮ್ಲಿನೂ ನೋಡೋಕ್ಕಾಗ್ತಿರ್ಲಿಲ್ಲ. ಆಗ ಇನ್ಫ್ಯಾಕ್ಟ್ PPE ಕಿಟ್ ಹಾಕ್ಕೊಂಡು ಹೋಗಿ ಇನ್ಫ್ಯಾಕ್ಟ್ ಕ್ರಿಮಟೋರಿಯಮ್ಗೆ ಹೋಗಿದ್ದೀನಿ. ಅದೇ ರೀತಿ ಈಗ ಜನ ಅದೇ ಹೇಳ್ತಿದ್ದಾರೆ. ಈಗ ಎಲ್ಲಿ ಹೋದ್ರೂ ಒಬ್ಬರು ಆಂಟಿ ಸಡನ್ನಾಗಿ ಬಂದು ತಬ್ಕೊಂಡ್ರು. ಕೋವಿಡ್ ಟೈಮಲ್ಲಿ ನಾನು ಫೋನ್ ಮಾಡಿದ್ದಮ್ಮ, ನಾನು ಪದ್ಮನಾಭ ನಗರ ಬನಶಂಕರಿಯಲ್ಲಿರೋ ಮನೆ, ನೀನು ಕೇಳಿಲ್ಲ, ರಾತ್ರಿ 2 ಗಂಟೆಗೆ ಮಾಡಿದ್ದೆ, ಬೆಡ್ ಕೊಡಿಸ್ದೆ, ಅದಕ್ಕೆ ನಾನು ಇವತ್ತು ಬದುಕಿದ್ದೀನಿ. ಸೊ ಆ ರೀತಿ ಊಟಕ್ಕೆ ಇರಲಿಲ್ಲ ಆಗ ಪಾಪ. ನಿಜವಾಗ್ಲೂ ಬೆಂಗಳೂರು ದಕ್ಷಿಣದ ಲೋಕಸಭಾ ಸಂಸದೆಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನಿಮ್ಮ ಮನೆ ಮಗಳ ಥರ ಕೆಲಸ ಮಾಡ್ತೀನಿ. ಧೈರ್ಯದಿಂದ ಯಾವುದೇ ಸರ್ಕಾರ ಬರಲಿ ಮಾತಾಡ್ತೀನಿ, ನಮ್ಮ ಕನ್ನಡಿಗರ ಧ್ವನಿಯಾಗಿರ್ತೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಇವಿಷ್ಟು ಸೌಮ್ಯ ರೆಡ್ಡಿ ಅವರ ಮಾತು. ಅಂದರೆ ಪ್ರಮುಖವಾಗಿ ಕಷ್ಟ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದೆ. ಸಂಸದರಾದಾಗ ಕೈಗೆ ಸಿಗುವಂತಹ ಜನಪ್ರತಿನಿಧಿ ಬೇಕು, ಅದನ್ನು ನಾನು ಆಗ್ತೀನಿ, ಮನೆ ಮಗಳಾಗಿ ನನಗೆ ಆಶೀರ್ವಾದವನ್ನು ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.